ಹಾಸ್ಟೆಲ್ನಲ್ಲಿರೋರು ಬ್ಯಾಚುಲರ್ಸ್‌ಗೆ ಇದು 15 ನಿಮಿಷದಲ್ಲಿ ಆಗುವ ಬೆಸ್ಟ್ ರೆಸಿಪಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅದೇ ಅನ್ನ, ಸಾರು, ಮ್ಯಾಗಿ ತಿಂದು ಬೇಜಾರಾಗಿದ್ಯಾ? ಮನೆಯಲ್ಲಿ ಇರೋ 2 ಮೊಟ್ಟೆನಲ್ಲಿ ಹೋಟೆಲ್ ತರ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡಿ. ಇದು ಬ್ಯಾಚುಲರ್ಸ್, ಹಾಸ್ಟೆಲ್ ಹುಡುಗರ, ಹುಡುಗಿಯರ ಫೇವರೇಟ್. ಮಕ್ಕಳಿಗಂತೂ ಒಂದು ತಟ್ಟೆ ಎಲ್ಲ 2 ತಟ್ಟೆ ತಿಂದು ಖಾಲಿ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಾಹಿ ಕುಕಿಂಗ್ ಚಾನಲ್‌ಗೆ ಸ್ವಾಗತ. ಒಂದು ರುಚಿಕರವಾದಂತಹ ಮಸಾಲಾ ಪಾಸ್ತಾ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮೊಟ್ಟೆನ ಬಳಸ್ಕೊಂಡು ಈ ರೀತಿ ಪಾಸ್ತಾನ ಮಾಡಿದ್ರೆ ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿನ ನೀವು ಸಂಜೆಗೂ ಬೇಕಾದ್ರೂ ಮಾಡ್ಕೋಬಹುದು, ಮಾರ್ನಿಂಗ್ ಬ್ರೇಕ್‌ಫಾಸ್ಟ್‌ಗೂ ಬೇಕಾದ್ರೂ ಮಾಡ್ಕೋಬಹುದು, ಮಕ್ಕಳಿಗೆ ಲಂಚ್ ಬಾಕ್ಸ್‌ಗೂ ಕೂಡ ಮಾಡ್ಕೋಬಹುದು. ನೀವು ಕೂಡ ಮನೆಯಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಇವಾಗ ಪಾಸ್ತಾನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಗ್ಯಾಸ್ ಆನ್ ಮಾಡಿ ನಾನಿಲ್ಲಿ ಒಂದು ಅರ್ಧ ಲೀಟರ್ ಆಗೋಷ್ಟು ನೀರನ್ನ ಹಾಕೊಂಡಿದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಕುದಿತಾ ಇರ್ಬೇಕಾದ್ರೆ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಪಾಸ್ತಾ ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ 5ರಿಂದ 7 ನಿಮಿಷ ಈ ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈ ತರ ನೀರು ಚೆನ್ನಾಗಿ ಕುದ್ದಿದ ನಂತರ ನೋಡಿ, ನಾನಿಲ್ಲಿ ಒಂದು 200 ಗ್ರಾಮ್ ಆಗೋಷ್ಟು ನಾನು ಪಾಸ್ತಾನ ತಗೊಂಡಿದ್ದೀನಿ. ಪಾಸ್ತಾದಲ್ಲಿ ವೆರೈಟಿ ಆಫ್ ಪಾಸ್ತಾ ಬರುತ್ತೆ. ನಾನಿಲ್ಲಿ ಈ ರೀತಿ ಪಾಸ್ತಾನ ತಗೊಂಡಿದ್ದೀನಿ. ಇವಾಗ ಈ ಪಾಸ್ತಾನ ಹಾಕೊಂಡು ಹೈ ಫ್ಲೇಮ್ ಅಲ್ಲಿ ಇಟ್ಟು ಸ್ವಲ್ಪ ಇದು ಸಾಫ್ಟ್ ಆಗ್ಬೇಕು. ನಾವು ಹಾಕಿರುವಂತಹ ಪಾಸ್ತಾ ಡಬ್ಬಲ್ ಆಗ್ಬೇಕು. ಅಲ್ಲಿ ತನಕ ಇದನ್ನ ಕ್ಲೀನ್ ಆಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಒಂದು ಸ್ಪೂನಿನ ಸಹಾಯದಿಂದ ಚಾಕುಯಿಂದ ಪ್ರೆಸ್ ಮಾಡಿದ್ರೆ ಕ್ಲೀನ್ ಆಗಿ ಅದು ಮೆಲ್ಟ್ ಆಗ್ಬೇಕು. ಕೈಯಲ್ಲಿ ಕೂಡ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಸಾಫ್ಟ್ ಆಗಿ ಬರುತ್ತೆ. ಅಲ್ಲಿ ತನಕ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಕ್ಲೀನ್ ಆಗಿ ಬೇಯಿಸ್ಕೋಬೇಕು. ಪಾಸ್ತಾ ಇಷ್ಟು ಬೆಂದ್ರೆ ಸಾಕು. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ಪಾಸ್ತಾ ಮತ್ತೆ ನೀರನ್ನ ಸಪರೇಟ್ ಮಾಡ್ಬೇಕಾಗುತ್ತೆ. ಒಂದ್ ಸ್ವಲ್ಪ ನೀರ್ ಇರ್ಬಾರ್ದು, ಆ ರೀತಿ ಈ ಪಾಸ್ತಾನ ಡ್ರೈ ಮಾಡ್ಕೋಬೇಕಾಗುತ್ತೆ. ಒಂದ್ಸಲಿ ಸ್ಪೂನ್ ಇಂದ ಈ ರೀತಿ ನೀರನ್ನೆಲ್ಲ ಡ್ರೈ ಆಗಿ ಮಾಡ್ಕೋಬೇಕು. ಆ ತರ ಮಾಡ್ಕೊಂಡಿದ ನಂತರ ಮತ್ತೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತೆ ಎಣ್ಣೆನ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಬಿಸಿ ಪಾಸ್ತಾ ಇರ್ಬೇಕಾದ್ರೆ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಬಿಡೋಣ. ಮತ್ತೆ ಗ್ಯಾಸ್ ಅನ್ ಮಾಡಿ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಕೊಂಡು ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಒಂದು ಹಸಿಮೆಣಸಿನಕಾಯಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಇವೆರಡನ್ನೂ ಕೂಡ ಸ್ವಲ್ಪ ಕಂದು ಬಣ್ಣ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಒಂದ್ 2 ಮೀಡಿಯಂ ಸೈಜ್ ಈರುಳ್ಳಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಕೊಂಡು ಎಣ್ಣೆಯಲ್ಲಿ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಈರುಳ್ಳಿನ ಕಂದು ಬಣ್ಣ ಬರಗಂಟ ಫ್ರೈ ಮಾಡಕ್ಕೆ ಹೋಗ್ಬಾರ್ದು. ಒಂದ್ 50% ಬೆಂದ್ರೆ ಸಾಕು. ಯಾಕಂದ್ರೆ ಪಾಸ್ತಾ ಜೊತೆ ತಿಂತರ್ಬೇಕಾದ್ರೆ ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗಿ ಸಿಕ್ಕಿದ್ರೇನೆ ಬಾಯಿಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಒಂದ್ 50% ಬೆಂದಿದೆ, ಇಷ್ಟಾದ್ರೆ ಸಾಕು. ಇವಾಗ 1 ಮೀಡಿಯಂ ಸೈಜ್ ಟೊಮೊಟೊನ, ಹಣ್ಣಾಗಿರುವಂತಹ ಟೊಮೊಟೊನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಟೊಮೊಟೊನ ಒಂದ್ 2ರಿಂದ 3 ನಿಮಿಷ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡಿದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಟೊಮೊಟೊ ಸಾಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಚಿಲ್ಲಿ ಸಾಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಅಂದ್ರೆ ರೆಡ್ ಚಿಲ್ಲಿ ಸಾಸ್ ಅನ್ನ ಹಾಕೊಂಡಿದ್ದೀನಿ. ಇವೆರಡನ್ನು ಕೂಡ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೂಡ ಒಂದ್ 3ರಿಂದ 4 ನಿಮಿಷ ಈ ರೀತಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸೋಯಾ ಸಾಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಕೊಂಡು ಎಲ್ಲಾನು ಕೂಡ ಒಂದ್ 2ರಿಂದ 3 ನಿಮಿಷ ಈ ರೀತಿ ಒಂದೊಂದೇ ಮಸಾಲೆನ ಹಾಕೊಂಡು ಕ್ಲೀನ್ ಆಗಿ ಈ ರೀತಿ ಬಾಡಿಸ್ಕೋಬೇಕಾಗುತ್ತೆ. ಈ ತರ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡಿದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್, ಖಾರಕ್ಕೆ ಅನುಗುಣವಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ನ ಹಾಕೊಂಡಿದ್ದೀನಿ. ಇಲ್ಲಿ ನೀವು ಚಿಲ್ಲಿ ಪೌಡರ್ಗೆ ಬೇಕಾದ್ರೆ ನೀವು ಇನ್ನೂ ಬೇಕಾದ್ರೆ ಖಾರಕ್ಕೆ ನೋಡ್ಕೊಂಡು ಹಾಕೋಬಹುದು. ಯಾಕೆಂತ ಹೇಳಿದ್ರೆ ನಾನಿಲ್ಲಿ ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ನ ಹಾಕೊಂಡಿದ್ದೀನಿ ಅಷ್ಟೇನೆ. ಇದನ್ನ ಒಂದ್ 2ರಿಂದ 3 ನಿಮಿಷ ಕ್ಲೀನ್ ಆಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ 2 ಮೊಟ್ಟೆನ ತಗೊಂಡಿದ್ದೀನಿ. ಅಂದ್ರೆ ಒಂದ್ 200 ಕಪ್ ಆಗೋಷ್ಟು ಪಾಸ್ತಾಗೆ ನಾನಿಲ್ಲಿ 2 ಮೊಟ್ಟೆನ ತಗೊಂಡಿದ್ದೀನಿ, ಸಾಕಾಗುತ್ತೆ. ಇನ್ನು ಬೇಕಾದ್ರೆ ನೀವು ಹೆಚ್ಚಿಗೆ ಮೊಟ್ಟೆ ಬೇಕು ಅಂತ ಹೇಳಿದ್ರೆ ಇನ್ನು ಜಾಸ್ತಿನೇ ಮೊಟ್ಟೆನ ನೀವು ಬೇಕಾದ್ರೆ ಉಪಯೋಗಿಸ್ಕೋಬಹುದು. ಇವಾಗ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಒಂದೊಂದೇ ಮೊಟ್ಟೆನ ಈ ರೀತಿ ಒಡೆದು ಹಾಕೊಂಡು ಕ್ಲೀನ್ ಆಗಿ ಕಡಿಮೆ ಉರಿಲೇ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು
ಆ ಮೊಟ್ಟೆ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಅಲ್ಲಿ ತನಕ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನ ಕ್ಲೀನ್ ಆಗಿ ಗಜ್ಜಿ ಬಿಜ್ಜಿ ತರ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಸ್ಕ್ರಬ್ಬಲ್ ಮಾಡಿ ಕ್ಲೀನ್ ಆಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಈ ಮೊಟ್ಟೆನ ನೀವು ಉಂಡೆ ಉಂಡೆ ತರ ಬೇಕಾದ್ರೆ ನೀವು ಮಾಡ್ಕೋಬಹುದು, ಇಲ್ಲ ಸ್ಕ್ರಂಬಲ್ ರೀತಿ ನೀವು ಬೇಕಾದ್ರೆ ಮಾಡ್ಕೋಬಹುದು. ಈ ರೀತಿ ಹಸಿ ಸ್ಮೆಲ್ ಎಲ್ಲ ಹೋಗಿದ ನಂತರ ನಾವು ಸೈಡ್ ಅಲ್ಲೇ ಮಸಾಲೆ ಎಲ್ಲ ಬಿಟ್ಟಿದ್ವಲ್ಲ, ಅದು ಮತ್ತೆ ಮೊಟ್ಟೆ ಎರಡನ್ನೂ ಕೂಡ ಒಂದ್ 2 ರಿಂದ 3 ನಿಮಿಷ ಮತ್ತೆ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಅಲ್ಲಿ ತನಕ ಕ್ಲೀನ್ ಆಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಟೈಮ್ ಕೊಟ್ಟು ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಅದು ಮೊಟ್ಟೆ ಹಾಕಿದ ನಂತರ ಹಸಿ ಸ್ಮೆಲ್ ಎಲ್ಲ ಹೋಗೋಗಂಟ ಕ್ಲೀನ್ ಆಗಿ ಅದನ್ನ ಫ್ರೈ ಮಾಡ್ಕೋಬೇಕು. ನೋಡಿ ಈ ತರ ಫ್ರೈ ಮಾಡ್ಕೊಂಡಿದ ನಂತರ ನಾನು ಪಾಸ್ತಾನ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟ್ ಆಗಿ ಬಿಡಿ ಬಿಡಿಯಾಗಿ ಪಾಸ್ತಾ ಬಂದಿದೆ ಅಂತ. ಎಲ್ಲೂ ಕೂಡ ಒಂದಕ್ಕೊಂದು ಅಂಟ್ಕೊಂಡಿಲ್ಲ. ಈ ತರ ಅಂಟ್ಕೋಬಾರ್ದು ಅಂತ ಹೇಳಿದ್ರೆ ನಾವು ಬಿಸಿ ನೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಹಾಗೆ ಪಾಸ್ತಾನ ನೀರು ಮತ್ತೆ ಸಪರೇಟ್ ಮಾಡಿದ ನಂತರ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಈ ರೀತಿ ಕ್ಲೀನ್ ಆಗಿ ಸಪರೇಟ್ ಮಾಡಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಕ್ಲೀನ್ ಆಗಿ ಕೂಡ ಬರುತ್ತೆ. ಇವಾಗ ಸಪರೇಟ್ ಮಾಡಿ ಇಟ್ಕೊಂಡಿರುವಂತಹ ಪಾಸ್ತಾನ ಹಾಕೊಳ್ತಾ ಇದ್ದೀನಿ. ಈ ಮಸಾಲೆ ನಾನು ರೆಡಿ ಮಾಡ್ಕೊಂಡಿರೋದು 200 ಗ್ರಾಮ್ ಆಗೋಷ್ಟು ಪಾಸ್ತಾಗೆ. ನೀವು ಇನ್ನೂ ಸ್ವಲ್ಪ ಪಾಸ್ತಾನ ಹಾಕೊಳ್ತೀವಿ ಅಂತ ಹೇಳಿದ್ರೆ ಮಸಾಲೆ ಕ್ವಾಂಟಿಟಿನ ಇನ್ನು ಸ್ವಲ್ಪ ಡಬಲ್ ಮಾಡ್ಕೊಳ್ಳಿ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ಪಾಸ್ತಾ ಸ್ವಲ್ಪ ಖಾರ ಹುಳಿ ಹುಳಿಯಾಗಿ ಇದ್ರೇನೆ ಟೇಸ್ಟ್ ಕೂಡ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಕ್ಲೀನ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟ್ ಅಲ್ಲಿ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕೊಂಡಿದೀನಿ. ಹಾಗೆ ಮತ್ತೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಸಿಮೆಣಸಿಕಾಯಿನೂ ಕೂಡ ಕ್ಲೀನ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಈ ರೀತಿ ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸಿಕಾಯಿನ ಲಾಸ್ಟ್ ಅಲ್ಲಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ನೋಡಿ ಈ ತರ ಕ್ಲೀನ್ ಆಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಅನ್ನ ಆಫ್ ಮಾಡ್ಕೊಂಡ್ರೆ ಆಯ್ತು. ಬಿಸಿ ಬಿಸಿ ಆದ ಮಸಾಲೆ ಮೊಟ್ಟೆ ಪಾಸ್ತಾ ರೆಡಿ. ಇದನ್ನ ಬಿಸಿ ಬಿಸಿ ಇರುವಾಗ್ಲೇ ತಿನ್ನಕ್ಕೆ ಸೂಪರ್ ಆಗಿ ಕೂಡ ಇರುತ್ತೆ. ಮನೆಯಲ್ಲಿರುವ ಸಾಮಗ್ರಿಯಲ್ಲಿ ಬಾಯಲ್ಲಿ ನೀರಿರಿಸುವ ಮಸಾಲೆ ಮೊಟ್ಟೆ ಪಾಸ್ತಾನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ, ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಮರೆಯದೇನೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೆಯದೇನೆ ನಾಗುಮಾಹಿ ಕುಕಿಂಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.